ಶಿಕ್ಷಣ ಆರೋಗ್ಯ ಕ್ಷೇತ್ರಗಳಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಹೆಚ್ಚು ಒತ್ತು. ಡಾಕ್ಟರ್ ಅಜಯ್ ಸಿಂಗ್. ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಹೊಂದಲು ಶಿಕ್ಷಣ, ಆರೋಗ್ಯ ಹಾಗೂ ಉದ್ಯೋಗ ಕ್ಷೇತ್ರಗಳು ಅತ್ಯಂತ ಮುಖ್ಯವಾಗಿದ್ದು, ಈ ಕ್ಷೇತ್ರಗಳ ಅಭಿವೃದ್ಧಿಗೆ ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹೆಚ್ಚಿನ ಒತ್ತು ನೀಡುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಪ್ರತಿಯೊಬ್ಬರ ಜವಾಬ್ದಾರಿ ಪ್ರಮುಖವಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಹೇಳಿದರು. ಫೆಬ್ರವರಿ 15ರ ಶನಿವಾರದಂದು ನಗರದ ಕೃಷ್ಣ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಕಲಬುರಗಿ ಆಯುಕ್ತಾಲಯ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ ಇವರ ಸಹಯೋಗದಲ್ಲಿ ಶಿಕ್ಷಣ ಭಾಗಿದಾರರಾದ ಸಮಾವೇಶ 2025ರ 2ನೇ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಶಿಕ್ಷಣ ಅತ್ಯಂತ ದೊಡ್ಡ ಆಸ್ತಿ ಎಂಬ ಮಾಹಿತಿನಂತೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಪ್ರೊಫೆಸರ್ ನಂಜುಂಡಪ್ಪ ಅವರ ವರದಿ ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯಾಗಬೇಕಾದರೆ ಮೊದಲು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳು ಅಭಿವೃದ್ಧಿ ಹೊಂದಬೇಕು. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು. 42,000ಕ್ಕೂ ಹೆಚ್ಚು ಮಕ್ಕಳ ಪ್ರವೇಶ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿಯನ್ನು ಕಿತ್ತು ಹಾಕಲು ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಮುಖ್ಯಮಂತ್ರಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲವಾಗುವಂತೆ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,008 ಶಾಲೆಗಳ ನರ್ಸರಿ ತರಗತಿಗಳನ್ನು ಪ್ರಾರಂಭಿಸಲಾಗಿದೆ. ತರಗತಿ ಆರಂಭಿಸಿದ 1.5 ತಿಂಗಳಿನಲ್ಲಿ 42,000ಕ್ಕೂ ಹೆಚ್ಚು ಮಕ್ಕಳು ಪ್ರವೇಶ ಪಡೆದಿದ್ದಾರೆ. ಇದೊಂದು ಐತಿಹಾಸಿಕ ಬದಲಾವಣೆಗೆ ಸಾಕ್ಷಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಶಿಕ್ಷಣ ಇಲಾಖೆ ನಿರ್ದೇಶಕಿ ಮಮತಾ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಕೆಡಿ ಬಡಗೇರ, ಡಯಟ್ ಉಪನಿರ್ದೇಶಕರಾದ ಇಂದಿರಾ ಆರ್, ಶಿಕ್ಷಣ ಶೈಕ್ಷಣಿಕ ಅಧ್ಯಯನದ ಸಮಿತಿ ಅಧ್ಯಕ್ಷೆ ಛಾಯಾ ಗಾಂವ್ಕರ್, ಸಮಿತಿ ಸದಸ್ಯರಾದ ಅಬ್ದುಲ್ ಕದೀರ್, ಮಲ್ಲಿಕಾರ್ಜುನ, ಎಂಎಸ್ ಫ್ರಾನ್ಸಿಸ್ ಬಾಯವರ, ರುದ್ರೇಶ್ ಎಸ್, ಎನ್.ಬಿ. ಪಾಟೀಲ್, ಯಶವಂತ ಹರಸೂರು, ಡಾಕ್ಟರ್ ನಾಗಾಬಾಯಿ ಉಪಸ್ಥಿತರಿದ್ದರು. ಆರ್ಟಿಕಲ್ 371J ತಿದ್ದುಪಡಿಯಾಗಿ ಈ ಒಂದು ಭಾಗದ ಜನರು, ಯಾಕಂದ್ರೆ 7 ಜಿಲ್ಲೆ 41 ತಾಲೂಕು, ಸುಮಾರು 1,12,00,000 ಜನರು ನಮ್ಮ ಭಾಗದಲ್ಲಿ ಏನಿದ್ದಾರೆ ಅವರ ಒಂದು ಏಳಿಗೆಗಾಗಿ ಈ ಒಂದು ಆರ್ಟಿಕಲ್ 371J ಒಂದು ತಿದ್ದುಪಡಿಯಾಗಿದೆ. ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಒಂದು ಪ್ರಕಾರ ಡಾಕ್ಟರ್ ಛಾಯಾ ಗಾಂವ್ಕರ್ ಅವರು ಕೂಡ ಸದಸ್ಯರಾಗಿದ್ದರು. ಅವ್ರು ಏನು ಹೇಳ್ತಾರೆ ಅಂದರೆ, ನಮ್ಮ ಭಾಗದ ಒಂದು ಅಭಿವೃದ್ಧಿ ಆಗಬೇಕೆಂದರೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯ ಹೆಚ್ಚಿನ ಒತ್ತು ಕೊಡೋದು ಅತಿ ಅವಶ್ಯಕತೆ ಇದೆ. ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯ ಒಬ್ಬ ಅಧ್ಯಕ್ಷನಾಗಿ ಕೇವಲ 15 ದಿವಸದಲ್ಲಿ ನಾನು ಚಾರ್ಜ್ ತಗೊಂಡಿದ್ದು 2023 ಆಗಸ್ಟ್ 14ಕ್ಕೆ. 2023 ಆಗಸ್ಟ್ 29ಗೆ ನಾವು ಮೊದಲು ಒಂದು ನಮ್ಮ ಬೋರ್ಡ್ ಮೀಟಿಂಗ್ ಅನ್ನು ಕರೆಸಿ 2023, 24 ಹಾಗೂ 24-25 ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ವಿ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಸಾಕ್ಷರತಾ ಒಂದು ದರ 1991ರಲ್ಲಿ ಇಡೀ ಕರ್ನಾಟಕ ರಾಜ್ಯದ ಒಂದು ಲಿಟ್ರಸಿ ರೇಟ್, ಸಾಕ್ಷರತಾ ದರ ಎಷ್ಟಿತ್ತಂದ್ರೆ ಕೇವಲ 56.04. ಆದರೆ 2011 ನಡೆದಿರುವಂತಹ ಒಂದು ಸೆನ್ಸಸ್ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದ ಒಂದು ಲಿಟ್ರಸಿ ರೇಟ್, ಸಾಕ್ಷರತಾ ದರ 75.60 ಆಗಿದೆ. ಹಾಗಾದ್ರೆ ಸುಮಾರು 19.54 ಏರಿಕೆ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಆದರೆ ದುರದೃಷ್ಟ ಏನಿದೆ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ್ದು ಸಾಕ್ಷರತಾ ದರ 75.60 ಕರ್ನಾಟಕ ರಾಜ್ಯದಲ್ಲಿದೆ, ಅಂದರೆ 65.45 ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಇದೆ. ಆಲ್ಮೋಸ್ಟ್ 10% ನಾವು ಕಡಿಮೆ ಇದ್ದೀವಿ. ಇದಕ್ಕೆ ಏನಾದರೂ ಒಂದು ನಾವು ಮಾಡಬೇಕಲ್ಲ. ಇದು ಕೇವಲ ಒಬ್ಬರ ಕೈಯಿಂದ ಇದು ಸಾಧ್ಯ ಇಲ್ಲ. ಕೇವಲ ನಾವು ಜನಪ್ರತಿನಿಧಿಗಳಾಗಿರ್ಬಹುದು, ಚೇರ್ಮನ್ ಆಗಿರ್ಬಹುದು, ಮಂತ್ರಿಗಳಾಗಿರ್ಬಹುದು, ಶಾಸಕರುಗಳಾಗಿರ್ಬಹುದು, ಆಯುಕ್ತರುಗಳಾಗಿರ್ಬಹುದು, ಇದು ಒಬ್ಬರಿಬ್ಬರ ಕೈಯಿಂದ ಇದು ಮಾಡಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಎಲ್ಲರೂ ಸೇರಿ, ಇದು ನಮ್ಮ ಜವಾಬ್ದಾರಿ ಇದೆ, ನಮ್ಮ ಭಾಗದ ಒಂದು ಅಭಿವೃದ್ಧಿ ಆಗಬೇಕು. ಬ್ಯೂರೋ ರಿಪೋರ್ಟ್ ಗಾರ್ನದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.